ಇನ್ನು ಚನ್ನಪಟ್ಟಣ ಬೈ ಎಲೆಕ್ಷನ್ ಸಂಬಂಧಪಟ್ಟ ಹಾಗೆ ದೋಸ್ತಿಗಳ ನಡುವೆ ಇನ್ನೂ ಕೂಡ ಒಮ್ಮತದ ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರಲ್ಲೂ ಸಿ ಪಿ ಯೋಗೇಶ್ವರ್ ಅವರಂತೂ ನಾನು ಟಿಕೆಟ್ ಅನ್ನ ನನಗೇ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಟ್ಟು ಹಿಡಿದು ಈಗಲೂ ಕೂಡ ಹೈಕಮಾಂಡ್ ಮಟ್ಟದಲ್ಲೂ ಬಹಳ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ತಂತ್ರಗಾರಿಕೆ ಕೂಡ ಚನ್ನಪಟ್ಟಣದಲ್ಲಿ ಬಹಳ ಜೋರಾಗಿ ನಡೀತಾ ಇದೆ. ಮೇಲಿನ ಮೇಲೆ ಅಲ್ಲಿ ಸಭೆಗಳನ್ನು ಮಾಡೋದು, ಹೊಸ ಹೊಸ ಆಫರ್ಗಳನ್ನು ಕೊಡೋದು, ಇಂತಹದ್ದೆಲ್ಲ ನಡೀತಾನೆ ಇದೆ. ಇನ್ನೊಂದು ಕಡೆ ಈಗ ಸಿ ಪಿ ಯೋಗೇಶ್ವರ್ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ JDS ಕೆಲ ಪ್ಲಾನ್ ಅನ್ನ ಮಾಡ್ತಾ ಇದ್ದು, ಅಲ್ಲೂ ಕೂಡ ಕೆಲ ಆಫರ್ಗಳನ್ನು ಇಟ್ಟಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಏನದು ಆಫರ್ಗಳು, ಏನ್ ನಡೀತಾ ಇದೆ ಚನ್ನಪಟ್ಟಣ ಟಿಕೆಟ್ಗೆ ಸಂಬಂಧಪಟ್ಟ ಹಾಗೆ ಬೆಳವಣಿಗೆ, ಬನ್ನಿ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ನಿನ್ನ ಆಳ್ತ ಬೇರೆ, ಈ ಡಿ ಕೆ ಶಿವಕುಮಾರ್ ಆಳ್ತ ಬೇರೆ. ಕುಮಾರ, ನಿನ್ನ ಆಳ್ತ ನಿನ್ನ ಸ್ವಂತಕ್ಕೆ, ನನ್ನ ಆಳ್ತ ಈ ಜನಕ್ಕೋಸ್ಕರ. ಮುಹೂರ್ತವೇ ಫಿಕ್ಸ್ ಆಗಿಲ್ಲ, ಆದರೆ ಉಪಚುನಾವಣಾ ಅಖಾಡ ರಂಗೇರುತ್ತಿದೆ. 3 ಅಖಾಡದ ಮೇಲೆ 3 ರಾಜಕೀಯ ಪಕ್ಷಗಳು ಹದ್ದಿನ ಕಣ್ಣಿಟ್ಟಿವೆ. ಉಪಚುನಾವಣೆ ಸಮರ ಗೆಲ್ಲೋಕೆ ಈಗಿನಿಂದಲೇ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿ ಉಪಚುನಾವಣೆ ಗೆಲ್ಲೋಕೆ ಅಭ್ಯರ್ಥಿ ಫೈನಲ್ಗೆ ಕಸರತ್ತು ನಡೀತಿದೆ. ಅದರಲ್ಲೂ ಈ ಬಾರಿ ಚನ್ನಪಟ್ಟಣ ಬೈ ಎಲೆಕ್ಷನ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಗೊಂಬೆನಾಡಿನ ಸಾಮ್ರಾಜ್ಯಾಧಿಪತಿಯಾಗೋಕೆ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಜಿದ್ದಿನ ಫೈಟ್ ನಡೀತಿದೆ. ಜೆಡಿಎಸ್ಗೆ ತಲೆನೋವಾದ ಚನ್ನಪಟ್ಟಣ ಅಭ್ಯರ್ಥಿ ಆಯ್ಕೆ. ಎಂಎಲ್ಸಿ ಸಿಪಿ ಯೋಗೇಶ್ವರ್ ಮನವೊಲಿಕೆಗೆ ಜೆಡಿಎಸ್ ಪ್ಲಾನ್. ಚನ್ನಪಟ್ಟಣ ಟಿಕೆಟ್ಗಾಗಿ ಬಿಜೆಪಿ ಎಂಎಲ್ಸಿ ಸಿಪಿ ಯೋಗೇಶ್ವರ್ ಪಟ್ಟು ಹಿಡಿದಿದ್ದಾರೆ. ಶತಾಯಗತಾಯ ಟಿಕೆಟ್ ಗಿಟ್ಟಿಸಿಕೊಳ್ಳೋಕೆ ಹೈಕಮಾಂಡ್ ಮಟ್ಟದಲ್ಲೂ ಲಾಬಿ ನಡೆಸುತ್ತಿದ್ದಾರೆ. ಇತ್ತೀಚೆಗಷ್ಟೇ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಒಂದು ವೇಳೆ ಟಿಕೆಟ್ ಸಿಗದಿದ್ರೆ ಬಂಡಾಯ ಅಭ್ಯರ್ಥಿಯಾಗಿ ನಿಲ್ಲೋ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಆದರೆ ಕುಮಾರಸ್ವಾಮಿಯೇ ಬೇರೆ ಲೆಕ್ಕಾಚಾರದಲ್ಲಿದ್ದಾರೆ. ಜೆಡಿಎಸ್ ಶಕ್ತಿ ಇರೋದ್ರಿಂದ ಟಿಕೆಟ್ ಬಿಟ್ಟು ಕೊಡೋಕೆ ಹಿಂದೇಟು ಹಾಕ್ತಿದ್ದಾರೆ. ಇದಕ್ಕಾಗಿಯೇ ಮಾಸ್ಟರ್ ಪ್ಲಾನ್ ಮಾಡಿರುವ ಕುಮಾರಸ್ವಾಮಿ ಮನವೊಲಿಸೋಕೆ ಹೊಸ ಪ್ಲಾನ್ ಮಾಡ್ತಿದ್ದಾರೆ. ಹಾಗಾದ್ರೆ ಸಿಪಿವೈರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕೆ ಜೆಡಿಎಸ್ ಪ್ಲಾನ್ ಏನು ಅನ್ನೋದನ್ನ ನೋಡೋದಾದ್ರೆ, ಸಿಪಿ ಯೋಗೇಶ್ವರ್ಗೆ ಕೇಂದ್ರದಲ್ಲಿ ನಿಗಮ ಮಂಡಳಿ ಸ್ಥಾನದ ಆಫರ್ ನೀಡೋಕೆ ಚಿಂತನೆ ಮಾಡಲಾಗಿದೆ. ಈ ಮೂಲಕ ವಿಶ್ವಾಸಕ್ಕೆ ತೆಗೆದುಕೊಂಡು ಜೆಡಿಎಸ್ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋಕೆ ಪ್ಲಾನ್ ಮಾಡಲಾಗಿದೆ. ಚನ್ನಪಟ್ಟಣ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟು ಕೊಡುವ ಬಗ್ಗೆ ಮಾತುಕತೆ ನಡೆಸುವ ಬಗ್ಗೆ ಪ್ಲಾನ್ ಮಾಡಲಾಗಿದೆ. ಈಗಾಗಲೇ ಜೆಡಿಎಸ್ ಅಭ್ಯರ್ಥಿಯನ್ನ ಗೆಲ್ಲಿಸೋಕೆ HDK ಪಣ ತೊಟ್ಟಿದ್ದಾರೆ. ಹೀಗಾಗಿ ಸಿಪಿಐ ವಿಶ್ವಾಸಕ್ಕೆ ಪಡೆದು ಕಾಂಗ್ರೆಸ್ ಮಣಿಸುವ ಲೆಕ್ಕಾಚಾರದಲ್ಲಿ ಕುಮಾರಸ್ವಾಮಿ ಇದ್ದಾರೆ. ಚನ್ನಪಟ್ಟಣದಲ್ಲಿ ಹೈಟೆಕ್ ಕ್ರೀಡಾಂಗಣ ನಿರ್ಮಾಣ ಶಂಕುಸ್ಥಾಪನೆ. ಚನ್ನಪಟ್ಟಣದಲ್ಲಿ ಹೈಟೆಕ್ ಕ್ರೀಡಾಂಗಣ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು. ಬಳಿಕ ಮಾತನಾಡಿದ DCM DK HDK ವಿರುದ್ಧ ವಾಗ್ದಾಳಿ ನಡೆಸಿದ್ರು. ನಾನಿದ್ದಾಗ ನೀವೇನು ಮಾಡಕ್ಕಾಗಲಿಲ್ಲ, ಉಳಿಬೇಕಾಗಲಿಲ್ಲ, ಈಗೇನು ಅಂತ. ನಿನ್ನ ಆಳ್ತ ಬೇರೆ, ಈ ಡಿ ಕೆ ಶಿವಕುಮಾರ್ ಆಳ್ತ ಬೇರೆ. ಕುಮಾರ, ನಿನ್ನ ಆಳ್ತ ನಿನ್ನ ಸ್ವಂತಕ್ಕೆ, ನನ್ನ ಆಳ್ತ ಈ ಜನಕ್ಕೋಸ್ಕರ. ಇದಿಷ್ಟೇ ಅಲ್ಲ, ಸರ್ಕಾರಿ ಕಾರ್ಯಕ್ರಮದಲ್ಲೇ ಸಚಿವ ಜಮೀರ್ ಮಾಜಿ ಸಂಸದ DK ಸುರೇಶ್ ಬಗ್ಗೆ ಗುಣಗಾನ ಮಾಡಿದ್ರು. ದಯವಿಟ್ಟು ಚನ್ನಪಟ್ಟಣಕ್ಕೆ ಸುರೇಶ್ರನ್ನ ನಿಲ್ಲಿಸಿ ಅಂತ ವೇದಿಕೆಯಲ್ಲೇ ಒತ್ತಡದ ತಂತ್ರ ಹೂಡಿದ್ರು. ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ ಸರ್, ನಾವು ಕನಸಲ್ಲೂ ಯೋಚನೆ ಮಾಡಿರಲಿಲ್ಲ ನಮ್ಮ ಸುರೇಶ್ ಅವರು ಸೋಲ್ತಾರಂತ. ನಾವು ಕನಸು ಮನಸ್ಸಲ್ಲೂ ಯೋಚನೆ ಮಾಡಿಲ್ಲ. ಜನಗಳಿಗೆ ಈಗ ಅರ್ಥ ಆಗಿದೆ, ಈಗ ಗೊತ್ತಾಗ್ತಾ ಇದೆ ಸರ್. ನನ್ನ ಅನಿಸಿಕೆ, ನಿಮಗೆ ಚನ್ನಪಟ್ಟಣ ರಾಮನಗರ ಜಿಲ್ಲೆ ಬಗ್ಗೆ ಬಹಳಷ್ಟು ನಿಮ್ಮ ಕಾಳಜಿ ಇದೆ, ಬಹಳಷ್ಟು ನೀವು ಆಸೆ ಇಟ್ಕೊಂಡಿದ್ದೀರಾ, ಬಹಳಷ್ಟು ಅಭಿವೃದ್ಧಿ ಮಾಡಬೇಕಂತ ತಾವು ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ. ಅಂದರೆ ನಾನು ಚನ್ನಪಟ್ಟಣ ಒಂದು ಅನಾಥ ಆಗ್ಬಿಟ್ಟಿದೆ ಸರ್. ಅದಕ್ಕೆ ಸರಿ ಹೋಗ್ಬೇಕಾದ್ರೆ, ಅಭಿವೃದ್ಧಿ ಆಗಬೇಕಾದ್ರೆ ಒಬ್ಬರೇ ಒಂದು ವ್ಯಕ್ತಿ ಇಲ್ಲ ಸರ್, ಅದು ಸುರೇಶ್ ಇಂದ ಮಾತ್ರ ಸಾಧ್ಯ. ಇನ್ನು ಶಿಗ್ಗಾವಿಯಲ್ಲಿ ಇಂದು ಕಾಂಗ್ರೆಸ್ ಬೃಹತ್ ಸಮಾವೇಶವನ್ನೇ ಮಾಡಿತು. ಈ ಬಾರಿ ಉಪಚುನಾವಣೆಯಲ್ಲಿ ಬಿಜೆಪಿ ಭದ್ರಕೋಟೆ ಚಿತ್ರ ಮಾಡೋಕೆ ಕಾಂಗ್ರೆಸ್ ರಣತಂತ್ರ ಮಾಡ್ತಿದೆ. ಬ್ಯೂರೋ ರಿಪೋರ್ಟ್ TV9.